ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷಿದ್ರು ವ್ಲಾಗ್ಸ್. ಇವತ್ತು ನಾನು ಬಂದು ನಂದು ಒಂದು ಸಿಂಪಲ್ ಸ್ಕಿನ್ ಕೇರ್ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ವರ್ಕಿಗೆ ಹೋಗುವಾಗ ಯಾವ ಥರ ನಾನು ಬೇಗ ರೆಡಿಯಾಗಿ ಹೋಗ್ತೀನಂತ. ಇಲ್ಲಿ ನಾನು ಜಾಸ್ತಿ ಪ್ರಾಡಕ್ಟ್ಸ್ ಎಲ್ಲ ಏನು ಯೂಸ್ ಮಾಡ್ತೀರಾ, ಲಿಮಿಟೆಡ್ ಪ್ರಾಡಕ್ಟ್ನ ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಫಸ್ಟ್ ಬಂದು ನಾನು ಗಾರ್ನಿಯರ್ ಅವ್ರದ್ದು ಸೀರಮ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನಾನು ನಿಜವಾಗ್ಲೂ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾಯಿದೆ ಈ ಸೀರಮ್ ಯೂಸ್ ಮಾಡಿದ್ಮೇಲೆ. ಸೊ ನಿಮ್ಮ ಮುಂದೆನೇ ಅಪ್ಲೈ ಮಾಡ್ತೀನಿ. ಸೊ ನೋಡಿ, ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಸೀರಮ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಇದನ್ನು ನೀವು ಸೀರಮ್ ಯೂಸ್ ಮಾಡೋಕ್ಕೆ ಮುಂಚೆ ನೀವು ಫೇಸ್ ವಾಶ್ನ ಗಾರ್ನಿಯರ್ ಯೂಸ್ ಮಾಡಿದ್ರೆ, ಸೊ ಕಂಪ್ಲೀಟ್ ಗಾರ್ನಿಯರ್ ಫ್ಯಾಮಿಲಿ ಯೂಸ್ ಮಾಡೋರು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಯೂಸ್ ಮಾಡ್ತಾಯಿದ್ದೀನಿ, ನಂಗೆ ಅದು ರಿಸಲ್ಟ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಬಂದು ನಾನಿಲ್ಲಿ ಇವ್ರದ್ದು ಗಾರ್ನಿಯರ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದು ಬ್ರೈಟ್ ಕಂಪ್ಲೀಟ್ ವಿಟಮಿನ್ ಸಿ ಸೀರಮ್ ಅಂತ. ನನಗೆ ತುಂಬ ನನ್ನ ಸ್ಕಿನ್ಗೆ ಇದು ತುಂಬ ರಿಸಲ್ಟ್ ಬರ್ತಿದೆ. ನೋಡಿ, ಇನ್ಸ್ಟೆಂಟ್ ಗ್ಲೋನ ಕೊಡುತ್ತೆ ಸೀರಮ್, ಚೆನ್ನಾಗಿದೆ. ಸೊ ನೆಕ್ಸ್ಟು ನಾನಿಲ್ಲಿ ಪೌಡರ್ ಬಂದು ವೈಟ್ ಟೋನ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಗಾರ್ನಿಯರ್ ಅವ್ರ ಪೌಡರ್ ಇಲ್ಲ ನಾನು ಗಾರ್ನಿಯರ್ನೇ ಆಬ್ವಿಯಸ್ಲಿ ಯೂಸ್ ಮಾಡ್ತಿದ್ದೆ. ಸೊ ಎಲ್ಲನೂ ವೈಟ್ ಟೋನ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಕ್ಲೋಸ್ ಕಾಣಿಸ್ತಿದೆ, ಚೇಂಜ್ ಆಗ್ತಿರೋದು ನನ್ನ ಫೇಸಲ್ಲಿ ಅಂದ್ಕೊತೀನಿ. ಸೊ ಆಫ್ಟರ್ ನಾನಿಲ್ಲಿ ಬಂದು ಎಲಿಟಿ 18 ಅವ್ರದ್ದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ನಾನು ಬಂದು ಲೋಷನ್ ಬಂದು ಕಾಸಮ್ ಹರ್ಬಲ್ ಅವ್ರದ್ದು ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ, ಸೊ ಚೆನ್ನಾಗಿ ರಿಸಲ್ಟ್ ಬರ್ತಿದೆ ನನಗೆ. ಇದು ನಿಮ್ಮ ನಾರ್ಮಲ್ ಕಾಸ್ಮೆಟಿಕ್ ಶಾಪಲ್ಲೇ ಸಿಗುತ್ತೆ, ಇಲ್ಲ ನೀವು ಆನ್ಲೈನಲ್ಲಿ ಕೂಡ ಇದನ್ನು ಬೈ ಮಾಡ್ಕೊಬೋದು. ಇದು ನಾನು ಜಸ್ಟು ಸ್ವಲ್ಪ ಸ್ಕಿನ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಇದು ಕೂಡ ಇನ್ಸ್ಟೆಂಟ್ ರಿಸಲ್ಟ್ನ ಕೊಡುತ್ತೆ. ಸೊ ಇದು ನಿಮ್ಮ ನಾರ್ಮಲ್ ಕಾಸ್ಮೆಟಿಕ್ ಶಾಪಲ್ಲೂ ಸಿಗುತ್ತೆ. ಆ್ಯಂಡ್ ಇವತ್ತು ನಾನು ಬಂದು ಒಂದು ಸ್ಕ್ಯಾಮ್ ಬಗ್ಗೆ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ. ಓಕೆ, ಏನು ಸ್ಕ್ಯಾಮ್ ಅಂತ ಹೇಳಿದ್ರೆ, ಇವಾಗ ನಾವು ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಿರ್ತೀವಿ, ಮೀನ್ಸ್ ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಆರ್ ಎನಿಥಿಂಗ್ ಎಲ್ಸ್ ಅಥವಾ ಇವಾಗ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಆ್ಯಪಿಂದ ಅರ್ನ್ ಮಾಡ್ಬೋದು ಅಂತೆಲ್ಲ ನೀವು ತುಂಬ ನೋಡಿರ್ತೀರ, ಕೇಳಿರ್ತೀರ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಇವಾಗ ಲಾಗಿನ್ ಆದಾಗ ನಮ್ಮ ನಂಬರು ಒಂದು ಡೇಟಾಬೇಸಲ್ಲಿ ಸೇವ್ ಆಗುತ್ತೆ. ಆ ಡೇಟಾಬೇಸ್ ಸೇವ್ ಆದಾಗ ಅವ್ರು ಏನು ಮಾಡ್ತಾರೆ, ಒಂದು ಹ್ಯಾಕರ್ಸ್ ಇರ್ತಾರೆ, ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮದು ಡೇಟಾ ಮೀನ್ಸ್ ನಮ್ಮ ನಂಬರ್ನ ಅವ್ರು ಕಲೆಕ್ಟ್ ಮಾಡ್ಕೊತಾರೆ. ಆಫ್ಟರ್ ನಂಬರ್ನ ಅವ್ರು ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ,
ಅವ್ರು ನಮ್ಮ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾರೆ. ಏನಂತ ಕಳಿಸ್ತಾರೆ ಅಂತ ಹೇಳಿದ್ರೆ, ನಾವು ಈ ಥರ ಒಂದು ಕಂಪನಿಯಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀವಿ, ಸೊ ನಮ್ಮ ಹತ್ರ ವರ್ಕ್ ಫ್ರಮ್ ಹೋಮ್ ಅವೈಲಬಲ್ ಇದೆ. ಜಸ್ಟ್ ನೀವು 1 ಡೇಗೆ 2 ಇಂದ 3 ಅವರ್ಸ್ನ ನೀವು ಸ್ಪೆಂಡ್ ಮಾಡಿ ನೀವು ಇದರಲ್ಲಿ ನಿಯರ್ಲಿ ಒಂದು 2 to 3,000ವರೆಗೂ ಅರ್ನ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಅವರು ನಿಮಗೆ ಒಂದು ಮೆಸೇಜ್ನ ಕಳಿಸ್ತಾರೆ. ಸೊ ಓಕೆ, ನಾವು ಅವಾಗೇನು ಅನಿಸುತ್ತೆ, ಓಕೆ 2-3 ಅವರಲ್ಲಿ ನಾವು ಇಷ್ಟೆಲ್ಲ ಅರ್ನ ಮಾಡ್ಬೋದಾ, ಓಕೆ ಹಂಗಾರೆ ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ಬಿಟ್ಟು ನಾವು ಆಲ್ಮೋಸ್ಟ್ ಆಲ್ ಎಲ್ಲರೂ ಏನು ಮಾಡ್ತೀವಿ, ಓಕೆ ಅಂದರೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು, ಇದು ಸ್ಕ್ಯಾಮ್ ಫ್ರಾಡ್ ಅಂತ ಗೊತ್ತಿಲ್ಲದೆ ಇರೋರು, ನಾವು ಅವ್ರಿಗೆ ಇಲ್ಲ ವರ್ಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ರಿಪ್ಲೈನ ಮಾಡ್ತೀವಿ. ಸೊ ಅಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಸೊ ಫಸ್ಟ್ ಆಫ್ ಆಲ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಕಂಪನಿಯಿಂದ ಅಂತ ಹೇಳ್ತಾರೆ ಗೊತ್ತಾ, ಆ ಕಂಪನಿ ಇಲ್ಲ, ದೊಡ್ಡ ದೊಡ್ಡ ಕಂಪನಿ ನೇಮ್ನೇ ಅವ್ರು ಯೂಸ್ ಮಾಡೋದು. ಬಟ್ ಆ ಥರ ಕಂಪನಿಯವ್ರು ಯಾರೂ ಈ ಥರ ವರ್ಕ್ನೆಲ್ಲ ಕೊಡೋದಿಲ್ಲ. ಬಟ್ ಅವ್ರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಏನು ವರ್ಕ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ನಾವು ಈ ಥರ ಕಂಪನಿಯಿಂದ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀವಿ ಅಂದಾಗ, ಹೌದು ದೊಡ್ಡ ಕಂಪನಿಯಿಂದ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಮೇ ಬಿ ನಾವು ಗೂಗಲಲ್ಲಿ ಚೆಕ್ ಮಾಡ್ತೀವಿ, ಆ ಕಂಪನಿಗೆ ಒಳ್ಳೆ ನೇಮ್ ಇರುತ್ತೆ, ಓಕೆ ದೊಡ್ಡ ಕಂಪನಿ, ನಾನು ಇಲ್ಲಿ ವರ್ಕ್ ಮಾಡ್ಬೋದು ಅನ್ನೋದು ನಮಗೂ ಒಂದು ಆಸೆ ಬಿಲ್ಟ್ ಆಗುತ್ತೆ. ಅವಾಗ ನಾವೇನು ಮಾಡ್ತೀವಿ, ಓಕೆ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳ್ತೀವಿ. ಸೊ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಏನು ವರ್ಕ್ ಇದೆ ಅಂತ ಹೇಳಿದ್ರೆ, ಫಸ್ಟ್ ಅವ್ರು ಬಂದು ಈ ಥರ ಒಂದು ಗೂಗಲಲ್ಲಿ ಒಂದು ರಿವ್ಯೂ ಕೊಡೋದಿದೆ. ರಿವ್ಯೂ ಏನಾದರೂ ನೀವು ಗೂಗಲಲ್ಲಿ ರಿವ್ಯೂ ಕೊಟ್ಟರೆ ನಿಮಗೆ ಇವಾಗ ಒಂದು ರಿವ್ಯೂಗೆ 10 ರೂಪಿ ಬರುತ್ತೆ, 20 ರೂಪಿ ಬರುತ್ತೆ. ಇಲ್ಲ ಒಂದು ಸಾಂಗ್ ಇದೆ, ಆ ಸಾಂಗ್ನ ನೀವು ಪ್ಲೇ ಮಾಡಿಬಿಟ್ಟು ಅದಕ್ಕೆ ರಿವ್ಯೂ ಕೊಟ್ಟರೆ 50 ರೂಪೀಸ್ ಬರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವೊಂದು 10 ಸಾಂಗ್ಸ್ನ ಲೈಕ್ ಮಾಡಿ ನೋಡಿಬಿಟ್ಟು ರಿವ್ಯೂ ಕೊಟ್ಟಿರ್ತೀರ. ಸೊ ಒಂದು ಸಾಂಗಿಗೆ 50 ರೂಪೀಸ್ ಅಂತ ಹೇಳಿದ್ರೆ 10 ಸಾಂಗ್ಗೆ ಆಬ್ವಿಯಸ್ಲಿ 500 ರೂಪೀಸ್ ಆಯಿತು. ಸೊ ಆ 500 ರೂಪೀಸ್ನ ನೀವು ಫೋನ್ಪೇ ನಂಬರ್ ಇಸ್ಕೊಂಡು ನಿಮಗೆ ವಿತಿನ್ ಒಂದು 15 ಮಿನಿಟ್ಸಲ್ಲಿ ನಿಮಗೆ ಪೇ ಮಾಡಿಬಿಡ್ತಾರೆ. ಸೊ ಓಕೆ, ನಿಮ್ಗೆ ಅವಾಗ ಏನಾಗುತ್ತೆ, ಅಮೌಂಟ್ ಬಂತು, ಆಲ್ರೆಡಿ ನಾನು 500 ರೂಪಿ ಅರ್ನ್ ಮಾಡಿದೆ, ನೆಕ್ಸ್ಟ್ ನಾನು ಇವ್ರನ್ನ ನಂಬಿಬಿಟ್ಟು ನಾನು ನೆಕ್ಸ್ಟು ಇದೇ ವರ್ಕ್ನ ಕಂಟಿನ್ಯೂ ಮಾಡ್ಬೋದು ಅಂತ ಅಂದ್ಕೊತೀರ. ಮತ್ತು ಒಂದು 10 ಸಾಂಗ್ಸ್ನ ಕೊಡ್ತಾರೆ. 10 ಸಾಂಗ್ಸ್ ನೀವು ನಾರ್ಮಲ್ ಏನು ವರ್ಕ್ ಮಾಡಿದ್ರಿ ಪ್ರೀವಿಯಸ್ 10 ಸಾಂಗ್ಸ್ಗೆ ಅದನ್ನೇ ವರ್ಕ್ ಮಾಡಿಬಿಟ್ಟು, ಮೀನ್ಸ್ ಅದಕ್ಕೆ ಲೈಕ್ ರಿವ್ಯೂ ಕೊಟ್ಬಿಟ್ಟು ನೀವು ಸಾಂಗ್ನ ಪ್ಲೇ ಮಾಡ್ಕೊಂಡು ನೋಡಿಬಿಟ್ಟು ನೀವು ಅವ್ರಿಗೆ ಸ್ಕ್ರೀನ್ಶಾಟ್ನ ಕಳಿಸ್ತೀರಾ. ಸೊ ಅದು 10ಗೂ ನಿಮಗೆ 500 ರೂಪೀಸ್ನ ಅವ್ರು ನಿಮಗೆ ಪೇ ಮಾಡ್ತಾರೆ. ಸೊ ಅಲ್ಲಿ ನಿಮಗೆ 1000 ರೂಪಿ ಬರುತ್ತೆ. ಬಂದಾಗ ನೀವೇನು ಮಾಡ್ತೀರಾ, ಓಕೆ ಇದು ಜೆನ್ಯೂನ್ ಕಂಪನಿ, ನಾನಿಲ್ಲಿ 1000 ರೂಪಿವರೆಗೂ ಅರ್ನ ಮಾಡ್ಬೋದು ಅಂತ ಅಂದ್ಕೊತೀರಾ. ಬಟ್ ಅಲ್ಲೇ ಇರೋದು ಟ್ವಿಸ್ಟ್. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಒಂದು ಫಾರ್ ಎಕ್ಸಾಂಪಲ್ ನೀವು 20 ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕಂತಿರುತ್ತೆ, 20 ಟಾಸ್ಕ್ನ ಕಂಪ್ಲೀಟ್ ಮಾಡ್ತೀರಾ. ಮಾಡಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಒಂದು ಟಾಸ್ಕ್ ಇದೆ, ಇದು ಬಂದು ಡಿಫ್ರೆಂಟ್, ಹಿಂಗೆ ಮಾರ್ನಿಂಗಿಂದ ಮಾಡಿರೋಕ್ಕಿಂತ ಡಿಫ್ರೆಂಟು ಡೇಟಾಬೇಸ್ ಟಾಸ್ಕ್ ಇರುತ್ತೆ ಅಂತ ಹೇಳ್ತಾರೆ. ಓಕೆ ಅಂತ ನಾವು ಅಗ್ರಿ ಆದರೆ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಇದಕ್ಕೆ ಪೇ ಮಾಡಬೇಕು, ಮೀನ್ಸ್ ನೀವು ಇದಕ್ಕೆ 1000 ರೂಪಿ ಪೇ ಮಾಡಿದ್ರೆ ನಿಮ್ಗೆ ವಿತಿನ್ ಹಾಫ್ ಆನ್ ಅವರಲ್ಲಿ 30% ಮೀನ್ಸ್ 1000 ರೂಪಿಗೆ 300 ರೂಪೀಸ್ ಸೇರಿಸಿ, ನೀವು ಹಾಕಿರೋ 1000 ರೂಪಿಗೆ 300 ರೂಪೀಸ್ ಸೇರಿಸಿ 1300 ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಅವ್ರು ನಿಮಗೆ ಹೇಳ್ತಾರೆ. ಸೊ ಬಟ್ ಆವಾಗ ನಮ್ಮ ಮೈಂಡಲ್ಲಿ ಏನು ಓಡುತ್ತೆ, ಈಗ 1000 ರೂಪಿ ಅವ್ರು ಕೊಟ್ಟಿರೋದೇ ಅವ್ರಿಗೆ ಹಾಕ್ಬಿಡೋಣ, ಸೊ ಬಂದರೆ ಬಂತು, ಹೋದರೆ ಹೋಯ್ತು. ಬಟ್ ಅಲ್ಲಿ ನಿಮಗೊಂದು ಟ್ರಸ್ಟು ಬಿಲ್ಡ್ ಆಗಿಬಿಟ್ಟಿರುತ್ತೆ ಆಲ್ರೆಡಿ. ಸೊ ಆ ಕಂಪನಿಯವರೆಲ್ಲ ಮೇನ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟು ಅವರು ದುಡ್ಡು ಕೊಟ್ಟು ಟ್ರಸ್ಟ್ನ ಬಿಲ್ಡ್ ಮಾಡ್ತಾರೆ, ಆಫ್ಟರ್ ನಮ್ಮಿಂದ ಅವರು ದುಡ್ಡನ್ನ ತಗೊತಾರೆ. ಸೊ ನೆಕ್ಸ್ಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವೇನು ಮಾಡ್ತೀರಾ, 1000 ರೂಪಿ ಅವ್ರಿಗೆ ಹಾಕ್ತೀರಾ. 1000 ರೂಪಿ ಹಾಕ್ದಾಗ ಏನಾಗುತ್ತೆ ಅಂದರೆ, ಅಲ್ಲಿ 1300 ನಿಮಗೆ ಮತ್ತೆ ಬರುತ್ತೆ, ಏನೋ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಸೊ ಆ ಟಾಸ್ಕ್ ಎಲ್ಲ ಏನಂತ ಹೇಳಿದ್ರೆ, ಆಲ್ಮೋಸ್ಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಟಾಸ್ಕ್ ಇರುತ್ತೆ. ಸೊ ಆ ಸ್ಟಾಕ್ ಮಾರ್ಕೆಟ್ಗೆ ನಾವು ಅಮೌಂಟ್ ಇನ್ವೆಸ್ಟ್ ಮಾಡ್ತೀವಿ, ಆಬ್ವಿಯಸ್ಲಿ ಅದು ರಿಟರ್ನ್ ಬರುತ್ತೆ. ಬಟ್ ಇದರಲ್ಲಿ ಏನಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟ್ ಅನ್ನೋದು ಅದು ನಾವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋದಾಗಿರಲ್ಲ, ಅದು ಅವ್ರ ಕಡೆಯಿಂದ ಇನ್ವೆಸ್ಟ್ ಆಗಿರುತ್ತೆ. ಈಗ ನಾವು ಯಾರಿಗೂ ಅಮೌಂಟ್ ಹಾಕಿರ್ತೀವಲ್ವ, ಈಗ ನಾವು ರಿಟರ್ನ್ ಈಗ ಅವ್ರಿಗೆ ನಾವು ಅಮೌಂಟ್ ಹೆಂಗೆ ಹಾಕ್ತೀವಿ ಅಂದರೆ, ಅವ್ರು ಯಾರ್ದೋ ಒಂದು ಗೂಗಲ್ ಪೇ, ಅವ್ರು ಇದರಲ್ಲಿ ತುಂಬ ಹುಷಾರಿರ್ತಾರೆ, ಒಂದು ನಂಬರ್ ಕೂಡ ಅವ್ರು ಕೊಡೋದಿಲ್ಲ, UPI ಮೂಲಕ ಅವ್ರ ಅಮೌಂಟ್ನ ಹಾಕ್ಸ್ಕೊಂಡಾಗ ಏನಾಗುತ್ತೆ ಅಂದರೆ, ಅದು ಅವ್ರ ಕಡೆಯಿಂದ, ಅದು ಅವರೇ ಫೇಕಾಗಿ ಕ್ರಿಯೇಟ್ ಮಾಡಿರೋ ಸ್ಟಾಕ್ ಮಾರ್ಕೆಟು ಆಗಿರ್ಬೋದು. ಸೊ ಅದಕ್ಕೆ ಅಮೌಂಟ್ ಹಾಕ್ತೀವಿ, 1300 ರೂಪಿ ನಿಮಗೆ ರಿಟರ್ನ್ ಬರುತ್ತೆ. ಸೊ ಅವಾಗ ನೀವೇನು ಅನಿಸುತ್ತೆ, ಓಕೆ ಇವತ್ತು ನಾನು 1 ರೂಪಾಯಿನೂ ಸ್ಪೆಂಡ್ ಮಾಡಿಲ್ಲ, 1000 ರೂಪಿ ಬಂತು, 1000 ರೂಪಿ ಅದು ಅವ್ರು ಹಾಕಿದ್ನೇ ನಾನು ಅವ್ರಿಗೆ ರಿಟರ್ನ್ ಹಾಕಿದೆ, 1300 ರೂಪಿ ಬಂತು, ಇವತ್ತಿನ ಟಾಸ್ಕ್ ಮುಗೀತು. ಸೊ ಸೆಕೆಂಡ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮತ್ತೆ ಒಂದು 1000 ರೂಪಿ ಹಾಕ್ತಾರೆ, ನಿಮಗೆ ಒಂದು ಟ್ರಸ್ಟ್ನ ಬಿಲ್ಟ್ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, 1000 ಮತ್ತೆ ಏನು ಮಾಡ್ತಾರೆ,
ಅವ್ರು ಒಂದು 10 ಟಾಸ್ಕ್ 15 ಟಾಸ್ಕ್ 20 ಟಾಸ್ಕ್ ಆದಮೇಲೆ ಮತ್ತೆ ಅವ್ರು ನಿಮಗೆ ಸೆಕೆಂಡ್ ಟಾಸ್ಕ್ ಇದೆ, ಡೇಟಾ ಅನಾಲಿಸಿಸ್ ಸೆಕೆಂಡ್ ಟಾಸ್ಕ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ನಿಮ್ಗೆ ಹೇಳ್ತಾರೆ. ಓಕೆ 1000 ರುಪಿ ತಾನೇ ಹಾಕೋಣ ಅನ್ನೋದು ನಿಮ್ಮ ಮೈಂಡಲ್ಲಿ ಇರುತ್ತೆ. ಸೊ ಅಲ್ಲಿ ನಿಮ್ದು ಅರ್ನಿಂಗ್ ಎಷ್ಟಾಗಿರುತ್ತೆ, ಹಿಂದೆ ದಿನದ್ದು 1300 ಆಗಿರುತ್ತೆ ಡೇ 1, ಡೇ 2ದು 1000 ಆಗಿರುತ್ತೆ, ಟೋಟಲ್ 2300 ಆಯಿತು. ಬಟ್ ಅವ್ರು ನಿಮ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಹೇಳೋದು 3000ನ. ಸೊ 700 ರುಪಿಯಲ್ಲಿ ನಿಮ್ಮ ಓನ್ ಮನಿನ ನೀವು ಹಾಕ್ಬಿಟ್ಟು 3000 ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಓಕೆ 700 ತಾನೇ ಎಕ್ಸ್ಟ್ರಾ ಅಂತ ಹಾಕ್ತೀರಾ. ಸೊ ಅಲ್ಲೂ ನಿಮಗೆ 30% ಅರ್ನಿಂಗ್ ಬರುತ್ತೆ. ಮೀನ್ಸ್ 3900 ಅರ್ನಿಂಗ್ಸು ಪ್ಲಸ್ 3000 ನೀವು ಹಾಕಿರೋದು ಬಂದುಬಿಡುತ್ತೆ. ಸೊ ಡೇ 3 ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಡೇ 3 ಟಾಸ್ಕ್ಗೆ ನೀವು ಒಂದು ಆಲ್ಮೋಸ್ಟ್ ಆಲ್ 3900ನ ಅರ್ನಿಂಗ್ ಮಾಡಿದ್ದೀರಾ ಟಿಲ್ ಫಸ್ಟ್ ಡೇ ಆ್ಯಂಡ್ ಸೆಕೆಂಡ್ ಡೇಯಿಂದ. ಬಟ್ ಅದರಲ್ಲಿ 700 ನಿಮ್ಮದಾದರೆ 3200 ಆಯಿತು. ಬಟ್ ಅವ್ರು 3rd ಡೇ ಏನು ಮಾಡ್ತಾರೆ ಅಂದರೆ ಆವಾಗಲೂ ಅಷ್ಟೇ ಒಂದು 10 ಟಾಸ್ಕ್ ಕೊಡ್ತಾರೆ. ಸೊ 10 ಟಾಸ್ಕ್ಗೆ ಬಂದು 500 3700 ಆಗುತ್ತೆ. 3rd ಡೇ ಏನು ಮಾಡ್ತಾರೆ ಅಂದರೆ ಅವರು 20 ಟಾಸ್ಕ್ ಕಂಪ್ಲೀಟ್ ಆದಮೇಲೆ ನಿಮಗೆ ಡೇಟಾ ಅನಾಲಿಸಿಸ್ ಟಾಸ್ಕ್ನ ಕೊಡಲಿಲ್ಲ. 10 ಟಾಸ್ಕ್ ಆದ ತಕ್ಷಣ ಅವ್ರು ಡೇಟಾ ಅನಾಲಿಸಿಸ್ ನಮ್ಮ ಸ್ಲ್ಯಾಬ್ ಇರೋದೇ ಈ ಥರ ಸೊ ಅಂತ ಹೇಳ್ಬಿಟ್ಟು 10 ಟಾಸ್ಕ್ಗೆ ಕೊಡೋಕ್ಕೆ ಬರ್ತಾರೆ ಟಾಸ್ಕ್ನ. ಸೊ ಅದೇನು ಟಾಸ್ಕ್ ಆಗಿರುತ್ತೆ ಅಂದರೆ ನೀವು ಅರ್ನಿಂಗ್ ಮಾಡಿರೋದು ಬಂದು 3700, ಬಟ್ ಅವರಲ್ಲಿ ಬಂದು 5000ನ ಹಾಕಿ ಅಂತ ಹೇಳ್ತಾರೆ. ಸೊ ಅಲ್ಲೇನಾಗುತ್ತೆ, ನಿಮಗೂ ಒಂದು ಟ್ರಸ್ಟ್ ಬಿಲ್ಡ್ ಆಗಿರುತ್ತೆ. ಮೇ ಬಿ ನೀವು ಹಾಕ್ತೀರಾ ಅಂತ ನೆನ್ಕೊಳ್ಳಿ. ಅದು 3rd ಡೇನೂ ನಿಮಗೆ 30% ಅರ್ನಿಂಗ್ ಬರುತ್ತೆ. ಸೊ ಇದು ಡೇ ಬೈ ಡೇ ಆಗ್ತಾ ಅವರು 5 ಟಾಸ್ಕ್ಗೆ ಡೇಟಾ ಅನಾಲಿಸಿಸ್ ಟಾಸ್ಕ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೇ ಬೈ ಡೇ ಅಂದರೆ ತುಂಬ ಲಾಂಗ್ ಪ್ರೋಸೆಸ್ ಏನಾಗಲ್ಲ, ವಿತಿನ್ 1 ವೀಕ್ ಪ್ರೋಸೆಸ್. ಸೊ 1 ವೀಕ್ ಪ್ರೋಸೆಸ್ಸಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ 3rd ಡೇ ಆದ ತಕ್ಷಣ 4th ಡೇಗೆ ಒಂದು 4-5 ಡೇಟಾ ಅನಾಲಿಸಿಸ್ ಟಾಸ್ಕ್, ಒಂದು 5 ಟಾಸ್ಕು. ನಿಮ್ಮ ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ನ ಕೇಳಿ, ಒಂದು ಸಾಂಗ್ನ ಕೇಳಿ ರಿವ್ಯೂ ಕೊಟ್ಟು 5 ಟಾಸ್ಕ್ ಆದ ತಕ್ಷಣ 250 ಹಾಕ್ಬಿಟ್ಟು ಮತ್ತೆ ಡೇಟಾ ಅನಾಲಿಸಿಸ್ ಟಾಸ್ಕ್ಗೆ ಅಮೌಂಟ್ ಹಾಕಿನೋಕೆ ಶುರು ಮಾಡ್ತಾರೆ. ಅಲ್ಲಿ ಯಾವ ಥರ ಅಮೌಂಟ್ ಹಾಕಿ ಅಂತ ಹೇಳಿದ್ರೆ, ನಿಮ್ಗೆ ಸ್ಟಾರ್ಟಿಂಗ್ ಇನಿಷಿಯಲ್ 1000 ಕೇಳಲ್ಲ. ಆ ಸ್ಟಾರ್ಟಿಂಗ್ ಇನಿಷಿಯಲ್ ಫಸ್ಟ್ ಡೇಗೆ 1000, ಸೆಕೆಂಡ್ ಡೇಗೆ 3000, 3rd ಡೇಗೆ 5000 ಆಲ್ರೆಡಿ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ಅಲ್ಲಿ ಪರ್ ಡೇಗೆ ನಿಮಗೆ 5-6 ಡೇಟಾ ಅನಾಲಿಸಿಸ್ ಟಾಸ್ಕ್ ಬಂದಾಗ 5-10 ಆಗುತ್ತೆ, 10-20 ಆಗುತ್ತೆ, 20-50 ಆಗುತ್ತೆ, 51 ಲ್ಯಾಕ್ ಆಗುತ್ತೆ. ಸೊ ಅಲ್ಲಿ ನಿಮ್ಮ ಹತ್ರ ಅವ್ರು ಏನು ಮಾಡ್ತಾರೆ, 1 ಲ್ಯಾಕ್ನ ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ ಮಾಡಿಸ್ಕೊಂಡ್ರು ಅಂದ್ಕೊಳ್ಳಿ. ಅಲ್ಲಿ ನೀವು ಅರ್ನಿಂಗ್ ಎಷ್ಟು ಮಾಡಿರ್ತೀರಾ, ಜಸ್ಟ್ ಒಂದು 5000 ಅಷ್ಟೇ. ಬಟ್ ನೀವು ಒಂದು ಟ್ರಸ್ಟ್ನ ಬಿಲ್ಡ್ ಮಾಡಿ ಬರುತ್ತೆ ಅಂತ ಹೇಳ್ಬಿಟ್ಟು ಏನಾದರೂ 1 ಲ್ಯಾಕ್ ಅವ್ರಿಗೆ ನೀವು ಹಾಕಿದ್ರೆ ಆ ಅಮೌಂಟ್ ಅಂತೂ ಖಂಡಿತ ವಾಪಸ್ ಬರಲ್ಲ. ಸೊ ಅವ್ರು ನಮ್ಗೆ ಏನು ಮಾಡ್ತಾರೆ ಅಂದರೆ, ನಮಗೆ ಕಡಿಮೆ ಅಮೌಂಟ್ನ ಅವ್ರು ಇನ್ವೆಸ್ಟ್ ಮಾಡ್ತಾರೆ, ಅವ್ರು ನಮ್ಮಿಂದ ಜಾಸ್ತಿ ಅಮೌಂಟ್ನ ಫ್ರಾಡ್ ಮಾಡ್ತಾರೆ. ಸೊ ಈ ಥರ ತುಂಬ ನಡೀತಿದೆ. ಅಂದರೆ ಇವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ವರ್ಕ್ ಫ್ರಮ್ ಹೋಮ್ ಇದೆ ಅಂದರೆ ನಾವೊಂದು ಆ್ಯಪಲ್ಲಿ ಇದು ಮಾಡಿರ್ತೀವಿ, ಅದು ಆ್ಯಪ್ ಫ್ರಾಡ್ ಅಂತ ಹೇಳ್ತಿಲ್ಲ. ಆ್ಯಪಿಂದ ನಮ್ಮ ನಂಬರ್ ಅವರಿಗೆ ಡೇಟಾಬೇಸ್ ಕಲೆಕ್ಟ್ ಆಗಿರುತ್ತೆ, ಅವ್ರಿಗೊಂದು ಡೇಟಾ ಸಿಕ್ಕಿರುತ್ತೆ. ನಮ್ಮ ನಂಬರ್ಸ್ ಇವಾಗ ಯಾರೋ ಒಂದು ಮೆಸೇಜ್ ಮಾಡಿದ್ರೆ, ಇವಾಗ ಯಾರೋ ಒಂದು ವರ್ಕ್ ಇದೆ ಅಂತ ಮೆಸೇಜ್ ಮಾಡಿದ್ರೆ ನಮ್ಮ ನಂಬರ್ ಅವ್ರಿಗೆ ಹೇಗೆ ಹೋಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಿರೋದು. ನಮ್ಮ ನಂಬರ್ ಅವ್ರಿಗೆ ಹೇಗೆ ಹೋಗಿರುತ್ತೆ ಅಂತ ಹೇಳಿದ್ರೆ, ನಾವೇನಾದರೂ ಒಂದು ಆ್ಯಪ್ ಲಾಗಿನ್ ಆದಾಗ, ಮೀನ್ಸ್ ಒಂದು ವರ್ಕ್ ಆ್ಯಪು ಅಥವಾ ಒಂದು ಅರ್ನಿಂಗ್ ಆ್ಯಪ್ ಲಾಗಿನ್ ಆದಾಗ ಆ ಡೇಟಾಬೇಸ್ ಅವ್ರ ಹತ್ರ ಕಲೆಕ್ಟ್ ಆಗಿರುತ್ತೆ. ಸೊ ಈ ಥರ ತುಂಬ ನಡೀತಿದೆ. ಇದಕ್ಕೆ ಯಾರೋ ದುಡ್ಡು ಹಾಕ್ಬಿಟ್ಟು ದುಡ್ಡನ್ನ ಕಳ್ಕೊಬೇಡಿ. ಯಾಕಂದರೆ ಇದು ನನಗೆ ಪರ್ಸ್ನಲಾಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಟ್ ನಾನು ಅದಕ್ಕೆ ಯಾವುದೇ ಥರ ಇನ್ವೆಸ್ಟ್ ಮಾಡಲಿಲ್ಲ. ಸೊ ನಮಗೆ ಫಸ್ಟ್ ಟಾಸ್ಕ್ಗೆ ನಂಗೆ ಹೇಳಿದ ತಕ್ಷಣ ಇಲ್ಲ ಆ ಥರ ಏನಿಗೆ ನಾವು ಇನ್ವೆಸ್ಟ್ ಮಾಡಬೇಕು. ಮೀನ್ಸ್ ವರ್ಕ್ ಅಂತ ಹೇಳಿದ್ರೆ ಏನಂದರೆ, ನಾವು ವರ್ಕ್ ಮಾಡೋದೇನಕ್ಕೆ, ನಮಗೆ ಅರ್ನಿಂಗ್ಸ್ ಬೇಕು, ಅಮೌಂಟ್ ಬೇಕು ಅಂತ. ನಾವು ಅಮೌಂಟ್ನ ಹಾಕಿ ಅರ್ನ್ ಮಾಡ್ಬೋದು ಅಂದರೆ ಅದು ಎಂಥದ್ದು ಅಂತ ನೀವೇ ತಿಳ್ಕೊಬೋದು. ಸೊ ಹಂಗಾಗಿ ನಾನು ಅದಕ್ಕೆ ಅಮೌಂಟ್ನ ಯಾವುದೇ ಥರ ಎನ್ಕರೇಜ್ ಮಾಡಲಿಲ್ಲ. ನನ್ನ ಸೀನಿಯರ್ಸಿಂದ ನಾನು ಅದಕ್ಕೆ ರಿವ್ಯೂ ತೊಗೊಂಡೆ. ಈ ಥರ ಎಲ್ಲ ಫ್ರಾಡ್ ಇದೆ ಅಂತ ಹೇಳಿದ್ರು, ನಾನು ಯಾವುದೇ ಥರ ಇನ್ವೆಸ್ಟ್ನ ಮಾಡಿಲ್ಲ. ಸೊ ಆ ಥರ ಯಾರಾದರೂ ನಿಮಗೂ ಕೂಡ ಮೆಸೇಜ್ ಮಾಡ್ಬೋದು. ಸೊ ಆ ಟೈಮಲ್ಲಿ ಸೊ ನೀವು ಯಾರಿಗೂ ಅಮೌಂಟ್ನ ಹಾಕಬೇಡಿ. ಸೊ ಇಲ್ಲ, ವರ್ಕಿಗೆ ನಾವು ಅಮೌಂಟ್ ಹಾಕ್ಬಿಟ್ಟು ಮಾಡಬೇಕು ಅಂದರೆ ಅದು ಎಂಥ ವರ್ಕ್, ಸೊ ಅದು ಫ್ರಾಡ್ ಅಂತ ಡೈರೆಕ್ಟಾಗಿ ಹೇಳಿ ಸೊ ಅದನ್ನ ಅಲ್ಲಿಗೆ ಕ್ಲೋಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.